ಮುಖ್ಯಮಂತ್ರಿಗೆ ಡಿಕೆ ಶಿವಕುಮಾರ್ ಧಮಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೋರಾಟಕ್ಕೆ ಬರಬೇಕೋ ಬೇಡವೋ ಅನ್ನೋದು ಕಲಾವಿದರಿಗೆ ಬಿಟ್ಟಿದ್ದು. ಗೋಕಾಕ್ ಚಳುವಳಿ ವೇಳೆ ರಾಜ್ಕುಮಾರ್ ಸ್ವಯಂ ಪ್ರೇರಿತವಾಗಿ ಹೋರಾಟಕ್ಕೆ ಧುಮುಕಿದ್ರು. ಹೋರಾಟಕ್ಕೆ ಕಲಾವಿದರು ಬಾರದೇ ಇದ್ರೆ ಕನ್ನಡಿಗರು ಅದನ್ನ ತೀರ್ಮಾನವನ್ನು ಮಾಡ್ತಾರೆ ಅನ್ನೋದು ಜಗದೀಶ್ ಶೆಟ್ಟರ್ ಅವರ ಸ್ಟೇಟ್ಮೆಂಟ್. ಆದರೆ ಹೋರಾಟಕ್ಕೆ ಬನ್ನಿ ಅಂತ ಬೆದರಿಕೆ ಹಾಕೋದು ಸರಿಯಲ್ಲ ಅನ್ನೋದು ಶೆಟ್ಟರ್ ಅವರ ಅಭಿಪ್ರಾಯ. ಒಂದು ಚಲನಚಿತ್ರರಂಗ ತನ್ನದೇ ಆದಂಥ ಒಂದು ಇದರಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಅದು ಹೊಂಟಿರ್ತದೆ. ನೀವು ಅವರು ಹೋರಾಟಕ್ಕೆ ಬರಬೇಕು ಬಿಡಬೇಕು ಅನ್ನೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಹೀಗಾಗಿ ಹೋರಾಟಕ್ಕೆ ಬಂದಿಲ್ಲ ಅನ್ನುವಂಥ ಕಾರಣ ಮೇಲೆ ಅವ್ರಿಗೆ ಬೈಯುವಂಥ ಅವಶ್ಯಕತೆ ಇಲ್ಲ. ಕನ್ನಡ ಜಾಗೃತಿ ಇದ್ರ ಸಲುವಾಗಿ ಹೋರಾಟದಲ್ಲಿ ಇನ್ವಾಲ್ವ್ ಆಗಬೇಕು. ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ವರದಿ ಜಾರಿ ಆಗಬೇಕಂತ ಹೇಳಿ ಅವರೇ ಲೀಡ್ ತೊಗೊಂಡ್ರು, ಲಕ್ಷಾಂತರ ಜನ ಸೇರಿದರು. ಅದು ಅದರ ಬಗ್ಗೆ ಕನ್ನಡ ಚಲನಚಿತ್ರರಂಗದ ಕಲಾವಿದರು ಅಥವಾ ಉಳಿದ ಏನೇ ಸಿಸ್ಟಮ್ ಇದೆ, ಟೀಮ್ ಇದೆ, ಅವರು ಅದನ್ನು ವಿಚಾರ ಮಾಡಬೇಕು. ಮತ್ತು ಕನ್ನಡ ಪರವಾದಂಥ ಹೋರಾಟ ಇದ್ದಾಗ ಅವರು ಇನ್ವಾಲ್ವ್ ಆಗೋದು ಚಲೋ ಅನ್ನೋದು ನನ್ನ ಅಭಿಪ್ರಾಯ. ಆದರೆ ನೀವು ಅವ್ರಿಗೆ ದಮ್ ಕೊಟ್ಟು ನಿಮ್ಮ ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅಂತ ಹೇಳಿ ದಮ್ ಕೊಟ್ಟು ಅವರು ಹೋರಾಟಕ್ಕೆ ಇನ್ವಾಲ್ವ್ ಮಾಡೋದು ಅವಶ್ಯಕತೆ ಇಲ್ಲ. ಇದು ಅವ್ರು ಬಿಟ್ಟಂತ ಬಿಟ್ಟಿಲ್ಲ ಅಂದರೆ ಅದನ್ನು ಜನ ತೀರ್ಮಾನ ತೆಗೆದುಕೊಳ್ತಾರೆ. ಕನ್ನಡ ಚಲನಚಿತ್ರ ರಂಗದ ಬಗ್ಗೆ ಕನ್ನಡದ ಜನತೆ ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಅವರಿಗೆ ಬೆದರಿಕೆ ಹಾಕಿ ನೀವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಿಡಿಕಾರ್ತಾ ಇದ್ದಾರೆ. ಅವರು ಕೂಡ ಏನು ಹೇಳಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಟ್ಟು ಬೋಲ್ಟು ಟೈಟು ಸ್ಯಾಂಡಲ್ವುಡ್ಗೆ ಡಿಕೆ ಶಿವಕುಮಾರ್ ವಾರ್ನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ಕಲಾವಿದರ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಆಡಿರುವಂತಹ ಮಾತಿಗೆ ಕುಮಾರಸ್ವಾಮಿ ಅವರು ವಾಗ್ದಾಳಿ ನಡೆಸಿದ್ದಾರೆ. ಅವ್ರು ಹೇಳ್ತಿರೋದಿಷ್ಟು: ರಾಜ್ಯದ ಜನ 138 ಸ್ಥಾನವನ್ನ ಯಾರಿಗೆ ಕೊಟ್ಟಿರೋದು? ಕಾಂಗ್ರೆಸ್ನವರಿಗೆ. ನಟ್ಟು ಬೋಲ್ಟು ಸರಿ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದಾರಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಮೇಕೆದಾಟು ಪಾದಯಾತ್ರೆಗೆ ಚಿತ್ರರಂಗ ಸಾಥ್ ನೀಡಲಿಲ್ಲ. ಯಾರ್ಯಾರು ನಟ್ ಬೋಲ್ಟ್ ಅನ್ನ ಟೈಟ್ ಮಾಡ್ಬೇಕಂತ ಇಲ್ಲ, ನನಗೆ ಅದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅದರ ಅವಶ್ಯಕತೆ ಇಲ್ಲ. ಈಗ ಅವರಿಗೆ 138 ಸ್ಥಾನ ಕೊಟ್ಟಿದ್ದಾರೆ. ಯಾರು ಬೆಂಬಲ ಕೊಟ್ಟರೆ ಬಿಟ್ಟಿರೋದು ಪ್ರಶ್ನೆ ಇಲ್ಲ. ರಾಜ್ಯದ ಜನ ಅವರಿಗೆ ಸಹಕಾರ ಕೊಟ್ಟಿದ್ದಾರಲ್ವಾ, ಅಧಿಕಾರ ಅವ್ರ ಕೈನಲ್ಲಿದೆ. ಪಾಪ ಬೀದಿಲೋ ಕರೆದಾಗ ನಟ್ಟು ಬೋಲ್ಟ್ ರಿಪೇರಿ ಮಾಡೋಕ್ಕೆ ಅಧಿಕಾರ ಕೊಟ್ಟವ್ರೆ. ನಟ್ಟು ಬೋಲ್ಟ್ನ ಏನಾದ್ರೂ ತೊಂದರೆ ಆದರೆ